ಕಳೆದ 140 ದಿನಗಳಿಂದ ನಿರಂತರ ಪ್ರತಿಭಟನೆ ಮಾಡುತ್ತಿದ್ದರೂ ನ್ಯಾಯ ಸಿಗದ ಕಾರಣ ಕಾರ್ಮಿಕರು ಆತ್ಮಹತ್ಯೆ ಮಾಡಿಕೊಳ್ಳುವ ತೀರ್ಮಾನಕ್ಕೆ ಬಂದಿದ್ದಾರೆ. ಈ ಹೃದಯ ವಿದ್ರಾವಕ ಘಟನೆ ವರದಿಯಾಗಿರುವುದು ಕೋಲಾರ ಜಿಲ್ಲೆಯ ಮಾಲೂರು ಟೌನ್ನಲ್ಲಿ. ಇಲ್ಲಿರುವ ವೆರ್ಗಾ ಅಟ್ಯಾಚ್ಮೆಂಟ್ ಕಾರ್ಖಾನೆಯವರು ಏಕಾಏಕಿ 81 ಜನ ಖಾಯಂ ನೌಕರರನ್ನು ಕೆಲಸದಿಂದ ವಜಾ ಮಾಡಿದೆ. ಇದರಿಂದ ಅವರ ಕುಟುಂಬಗಳು ಬೀದಿಗೆ ಬಂದಿದೆ. ಇದರಿಂದ ರೊಚ್ಚಿಗೆದ್ದ ಕಾರ್ಮಿಕರು ನ್ಯಾಯಕ್ಕಾಗಿ ಹೋರಾಟ ಮಾಡುತ್ತಿದ್ದರೂ ನ್ಯಾಯ ಸಿಕ್ಕಿಲ್ಲ. ಶಾಸಕರು, ಸಂಸದರು, ಸಚಿವರು, ಡಿಸಿ ಯಾರ ಬಳಿ ಹೋದರೂ ನ್ಯಾಯ ಸಿಕ್ಕಿಲ್ಲ. ಇದರಿಂದ ಪಾದಯಾತ್ರೆಯ ಮೂಲಕ ಬೆಂಗಳೂರಿನ ಕಾರ್ಮಿಕ ಭವನಕ್ಕೆ ಹೋಗುವ ಮೂಲಕ ಪ್ರತಿಭಟನೆ ಆರಂಭಿಸಿದ್ದಾರೆ. 81 ಜನ ಅನ್ಯಾಯಕ್ಕೊಳಗಾದ ಕಾರ್ಮಿಕರು ಕಾರ್ಖಾನೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ವಿರುದ್ಧ ಧಿಕ್ಕಾರ ಕೂಗುತ್ತಾ ಬ್ಯಾನರ್ ಹಿಡಿದು ಬೆಂಗಳೂರಿನತ್ತ ಆಕ್ರೋಶದಿಂದ ಹೊರಟಿದ್ದಾರೆ. ಅರೆಸ್ಟ್ ಮಾಡ್ತಾರೆ, ಏನ್ ಬೇಕಾದ್ರೆ ಮಾಡ್ಲಿ, ನಮ್ ಹೆಣನೇ ಹೋಗೋದು ಇಲ್ಲಿಂದ. ಅಲ್ಲ, ಎಷ್ಟು ದಿನ ಆದ್ರೆ ಇಲ್ಲೇ ಕುತ್ಕೊಂತೀರಾ? ಕೂತ್ಕೊಂತೀವಿ, ನಮ್ಮ ಪ್ರಾಣ ಹೋಗೋರು ನಮ್ಗೆ ಇಲ್ಲಿಂದ ಹೋಗ್ಬೇಕಾದ್ರೆ ನಮ್ಮ ಹೆಣನೇ ಹೋಗೋದು. ಅದುವರೆಗೂ ನಾವು ತೀರ್ಮಾನ ಮಾಡ್ಕೊಂಡೆ ಬಂದ್ಬಿಟ್ಟಿದ್ವಿ. ನಮ್ಮ ಹೆಸರು ವಿಜಯಕುಮಾರ್ BN ಅಂತ. ನಾವು ಸುಮಾರು 11 ವರ್ಷದ ವರ್ಗದಲ್ಲಿ ಕೆಲಸ ಮಾಡ್ತಾ ಇದ್ವಿ. ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಈಗ ನಾವು ನಮ್ಮ ಒಂದು ಕಂಪ್ನಿಯಿಂದ 3 ಕಂಪ್ನಿ ಮಾಡಿದ್ರು ನಮ್ಮ ಮಾಲೀಕರು. 3 ಕಂಪ್ನಿ ಮಾಡಿಬಿಟ್ಟು ನಾವು ಸುಮಾರು ಪರ್ಮನೆಂಟ್ ನೌಕರರು 138 ಜನ ಇದ್ವಿ. ಅಣ್ಣ, ಎಷ್ಟು ವರ್ಷದಿಂದ? ನಾವು 11 ವರ್ಷ ಸರ್ವಿಸ್ ನಂದು. 11 ವರ್ಷನಾ? ಸುಮಾರು ಆ ಕಂಪ್ನಿ ಶುರು ಮಾಡಿ 20 ವರ್ಷ ಆಯಿತು. 20 ವರ್ಷದಿಂದ ರನ್ ಆಗ್ತಾರೆ ಕಂಪ್ನಿ. ಬರೀ 6 ಜನದಿಂದ ಸುಮಾರು ಎಂಪ್ಲಾಯೀಸ್ 138 ಜನ ಆದರು. ಅದರಲ್ಲಿ ಕಾಂಟ್ರಾಕ್ಟ್ ಕಂಪ್ನಿ ಹೆಸರೇನು? ಕಂಪ್ನಿ ಹೆಸರು ವರ್ಗಾ ಅಟ್ಯಾಚ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಅಂತ. ಮತ್ತು ಅದರಲ್ಲಿ ಏನಿಗೆ ಕಾಮಗಾರಿಕೆ ಏನು ನಡೀತಾ ಇದೆನಾ? ಅದರಲ್ಲಿ ಬಂದು ಬುಲ್ಡೋಸರ್ ಐಟಮ್ಸ್ ಅಂದರೆ ಎಲ್ಲ ಎಕ್ಸ್ಪೋರ್ಟ್, ಅಂದರೆ ಇಂಡಿಯಾದಲ್ಲಿ ಯಾವುದೂ ಸೇಲ್ ಇಲ್ಲ. ಅದು ಬಕೆಟ್ಸ್ ಮಾಡೋದು, ಅದಕ್ಕೆ ಸಂಬಂಧಪಟ್ಟ ಐಟಮ್ಸ್ ಮಾಡೋದು, ಎಲ್ಲ ಎಕ್ಸ್ಪೋರ್ಟ್ ಮಾಡೋದು. ಅದರಿಂದ ಎಲ್ಲ ಕೆಲಸ ಚೆನ್ನಾಗಿ ಹೋಗ್ತಾ ಇತ್ತು. ಒಂದು ಕಂಪ್ನಿಯಿಂದ 3 ಕಂಪ್ನಿ ಮಾಡೋದು ನಮ್ಮ ಮಾಲೀಕರು. ಚೆನ್ನಾಗೇ ಆಗ್ತಾಯಿತ್ತು, ನಮಗೇನು ಕೊರತೆ ಮಾಡಿಲ್ಲ. ಯಾಗ 2019ರಲ್ಲಿ ಅವ್ರಿಗೆ ದುಡ್ಡಿನ ಆಸೆ ಜಾಸ್ತಿ ಆಗೋಯ್ತು. ದುಡ್ಡಿನ ಆಸೆ ಜಾಸ್ತಿ ಆಗ್ಬಿಟ್ಟು ಒಂದು ಕಂಪ್ನಿನ 3 ಕಂಪ್ನಿ ಮಾಡಿದ್ರು. ನಾವು ಮಾಡಿದ್ವಿ ಕೆಲಸ, ನಮ್ಮ ಮಾಲೀಕರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ, ಅವ್ರು ಬೆಳೆದ್ರೆ ನಾವು ಬೆಳಿತೀವಿ ಅಂದ್ಬಿಟ್ಟು ಅದೇ ರೀತಿ ನಾವು ಕೆಲಸ ಮಾಡಿದ್ವಿ. ನೈಟ್ ಆ್ಯಂಡ್ ಡೇ 8 ಅವರ್, ಬೆಳಗ್ಗೆ 6 ಗಂಟೆಗೆ ಬಂದರೆ ನೈಟ್ 10 ಗಂಟೆ 11 ಗಂಟೆವರೆಗೂ ದುಡ್ದುಬಿಟ್ಟು ಹೋಗೋಕೆ ನಮಗೆ ಟ್ರೈನು ಬಸ್ ಸಿಗ್ತಾ ಇರಲಿಲ್ಲ. ಕಂಪ್ನಿ ಕಾಂಪೌಂಡಿಂದ ಆಚೆ ಕಂಪ್ನಿ ಹೊರಗಡೆ ಮಲ್ಕೊಂಡು ಮುಚ್ಕೊಳ್ಳೋಕೆ ಬೆಡ್ಶೀಟ್ ಇರ್ತಾ ಇರಲಿಲ್ಲ, ಗಾನಿಚಿಲ್ಲ, ಅದು ಇದು ಹಾಕ್ಕೊಂಡು ಮಲ್ಕೊಂಡು ಮತ್ತೆ ಬೆಳಗ್ಗೆ ಎದ್ದು ಕೆಲಸ ಮಾಡ್ತಾಯಿದ್ವಿ. ಈ ಥರ ಎಲ್ಲ ಓವರ್ ಟೈಮೆಲ್ಲ ಮಾಡಿ ನಮ್ಮ ಮಾಲೀಕರನ್ನ ಒಂದು ಕಂಪ್ನಿಯಿಂದ 3 ಕಂಪ್ನಿ ಮಾಡೋ ಥರ ಮಾಡಿದ್ವಿ. ಅವ್ರು ಏನು ಮಾಡಿದ್ರು, ಅವ್ರು ಎಷ್ಟು ಬೆಳೆದ್ರು ನಮ್ಮನ್ನ ಅಷ್ಟೇ ತುಳಿತಾ ಇದ್ದಾರೆ. 2019 ನಮ್ದು ಏನು ಸಂಬಳ ಇದೆಯೋ ಇದೇ ಸಂಬಳದಲ್ಲಿ ಈಗಲೂ ಕೆಲಸ ಮಾಡ್ತಾಯಿದ್ವಿ. ಆದರೆ ನಮ್ಗೆ ಯಾವುದೇ ನ್ಯಾಯ ಸಿಗಲಿಲ್ಲ. ಇವ್ರು ಯಾಕೆ ನಮ್ಗೆ ಈ ಥರ ಇದು ಮಾಡ್ತಾಯಿದ್ದಾರೆ ಅಂತ ಕೇಳಿದ್ದಕ್ಕೆ ಸುಮಾರು ಒಂದು 50-60 ಜನನ ಫೋರ್ಸ್ ಮಾಡಿ ಅವ್ರಿಗೆ ಟಾರ್ಚರ್ ಮಾಡಿ ಕೆಲಸ ಬಿಡೋ ಥರ ಮಾಡಿಬಿಟ್ರು. ಕೆಲಸದಿಂದ ಓಡಿಸೇ ಬಿಟ್ರು ಅವ್ರನ್ನ. ಅವರು ಪಾಪ ಎಲ್ಲಿದ್ದಾರೆ ಅಂತ ಇವಾಗಲೂ ಗೊತ್ತಿಲ್ಲ. ನಾವೇನು ಮಾಡ್ತಾಯಿದ್ವಿ, ಈ ಥರ ಆದರೆ ಆಗಲ್ಲ ಅಂದ್ಬಿಟ್ಟು ನಾವು CIT ಯೂನಿಯನ್ ಕಡೆಯಿಂದ ಮುಖಂಡರು ನಾವು ಭೇಟಿಯಾಗಿ ನಾವು ಸಂಘಟನೆ ಮಾಡಿದ್ವಿ. ಸಂಘಟನೆ ಮಾಡಿದ್ಮೇಲೆ ನೀವು ಹಿಂಗೆ ಹೋಗ್ತೀರಾ ನೀವು ಅಂದ್ಬಿಟ್ಟು ನಮ್ಗೆ ಯಾವುದೇ ಇದರಿಂದ ಇಂಕ್ರಿಮೆಂಟೇ ಮಾಡಿಲ್ಲ. ಸುಮಾರು 6 ವರ್ಷದ ಅದೇ ಪೇಮೆಂಟಲ್ಲಿ ಮಾಡ್ತಾಯಿದ್ವಿ. ಅವ್ರು ಕೊಡೋ ಟಾರ್ಚರ್ಗಳು ಎಲ್ಲ ಸಹಿಸ್ಕೊಂಡು ನಮಗೆ ಒಳ್ಳೆ ದಿವಸ ಬರುತ್ತೆ, ಒಳ್ಳೆ ಕಾಲ ಬರ್ತದೆ ನಾವು ಓಡಾಡ್ತಾ ಇದ್ವಿ. ಸುಮಾರು 26 ವರ್ಷದಿಂದ ಎಷ್ಟು ಕಷ್ಟ ಅನುಭವಿಸಿದ್ರು, ನಮ್ಮ ಕಷ್ಟ ಯಾರಿಗೂ ಬರಬಾರ್ದು ಅಂತೇಳಿ ನಾವು ಓಡಾಡ್ತಾ ಇದ್ವಿ. ಅದರಿಂದ MLA ಅವ್ರ ಹತ್ರನೂ ಹೋಗಿದ್ವಿ. ಅವರು 4 ಸತಿ ಕರೆದು ಮಾತಾಡಿದ್ರು, MD ಬರಲಿಲ್ಲ ಮಾತಾಡೋಕ್ಕೆ, ಯಾವುದೇ ಕಾರಣಕ್ಕೆ ಬರೋಲ್ಲ. ಅಲ್ಲಿಂದ ನಾವೇನು ಮಾಡಿದ್ವಿ, ನಮ್ಮ ಕಂಪ್ನಿಯಿಂದ DC ಸಾಹೇಬ್ರವರು 100 ಗಾಡಿ ರ್ಯಾಲಿ ಮಾಡಿಕೊಂಡು ಕೋಲಾರ್ಗೆ ಹೋದ್ವಿ. DC ಆಫೀಸರ್ಗಳು ಹೋದ್ವಿ, ಅವರು ಕರೆದ್ರೂ ಬರಲಿಲ್ಲ MD. ಅವ್ರು ಏನು ಹೇಳ್ತಾರೆ, ನೀವು MD ಎಲ್ಲ DC ಎಲ್ಲ ಮಿನಿಸ್ಟ್ರ್ ಹತ್ರ ಹೋಗಿ ನನ್ನ ಹತ್ರ ದುಡ್ಡಿದೆ, ನಾನು ದುಡ್ಡು ಚೆಲ್ತೀನಿ, ಏನು ಬೇಕಾಗಿ ಮಾಡ್ತೀನಿ, ನಿಮ್ಗೆ 1 ರೂಪಾಯಿ ಸಿಕ್ಕಾಕೆ ನಾನು ಬಿಡೋದಿಲ್ಲ, ನಿಮಗಂತೂ 1 ರೂಪಾಯಿ ಸಿಕ್ಕಲ್ಲ, ನಿಮ್ಮ ಕೈಯಲ್ಲಿ ಏನಾಗುತ್ತೆ ಮಾಡ್ಕೊಂಡು ಹೋಗಿ, ಎಲ್ಲ ನನ್ನ ಜಾಬಲ್ಲಿದೆ, ನನ್ನ ದುಡ್ಡಲ್ಲಿದೆ ಅಂತ ಹೇಳ್ತಾರೆ. ನಾವು ನಿಮಗೆ ESC PF ಎಲ್ಲ ಕೊಡ್ತಾ ಇದ್ದಾರಾ? ಎಲ್ಲ ಕೊಡ್ತಾ ಇದ್ದಾರೆ ಸರ್, ಎಲ್ಲ ಕೊಡ್ತಾ ಇದ್ದಾರೆ. ಗೌರ್ಮೆಂಟ್ ಲೀವ್ನು ಕೊಡ್ತಾ ಇದ್ದಾರೆ. ಎಲ್ಲನೂ ಚೆನ್ನಾಗಿತ್ತು. ಅದು ಹೇಳ್ತಾ ಇಲ್ವಾ, 2018ರಲ್ಲಿ ಚೆನ್ನಾಗಿ ನಡೀತಾ ಇತ್ತು ಕಂಪ್ನಿ. ಅವ್ರಿಗೆ ಅವಾರ್ಡ್ ತಗೊಂಡ್ರಲ್ಲ ಇಂಡಸ್ಟ್ರಿಯಲ್ 2 ವರ್ಷ ಕೋಲಾರ ಡಿಸ್ಟಿಕಲ್ಲಿ ಬೆಸ್ಟ್ ಅವಾರ್ಡ್, ಬೆಸ್ಟ್ ಟ್ರಾನ್ಸ್ಪೋರ್ಟ್, ಬೆಸ್ಟ್ ಸೇಲ್ಸ್ ಅಂತೇಳಿ 200 ಕೋಟಿ 205 ಕೋಟಿ ಟರ್ನ್ ಓವರ್ ಆಗಿದ್ದಂತೆ ಬೆಸ್ಟ್ ಅವಾರ್ಡೆಲ್ಲ ತೊಗೊಂಡಿದ್ದಾರೆ ನಮ್ಮ ಕಂಪ್ನಿ. ಅದರಿಂದ ನಮಗೆ ಸ್ವಲ್ಪ ಇನ್ಸೆಂಟಿವ್ ಕೂಡ ಹಾಕಿದ್ರು. ಯಾಕಂದ್ರೆ ಒಳ್ಳೆ ಕೆಲಸ ಮಾಡಿ ನಮ್ಗೆ ಒಳ್ಳೆ ಲಾಭ ಬಂದಿದ್ದಪ್ಪ ಕಂಪ್ನಿ ಅಂತೇಳಿ. ಈಗ ದಿಢೀರ್ ಅಂತೇಳಿ ನಮ್ಮ ಕಂಪ್ನಿ ಲಾಸ್ ಆಗಿದೆ ಅಂತೇಳಿ ಕಂಪ್ನಿ ಮುಚ್ಚಿಬಿಟ್ಟು ಆ 3 ಕಂಪ್ನಿ ಏನಿದೆಯೋ ಮದರ್ ಪ್ಲಾಂಟ್ ಒಂದಿದೆ, ಇನ್ನೆರಡು ಕಂಪ್ನಿಗೆ ದಿಢೀರ್ ಅಂತ ಒಂದು ವರ್ಷಕ್ಕೆ ಮುಂಚೆ ವೀರ್ಯ ಅಂತೇಳಿ ಹೆಸರು ಚೇಂಜ್ ಮಾಡಿಬಿಟ್ಟು ನಮ್ಮ ಎಂಪ್ಲಾಯೀಸ್ ಎಲ್ಲರೂ ಏನಿದ್ದಾರೋ ಟಾರ್ಚರ್ ಮಾಡಿ 30-40 ಜನ ಹೊರಟೋದ್ರು ಕೆಲಸ ಬಿಟ್ಟು. ಇರೋರಿಗೆ ಏನಾದರೂ ಮಾಡಿ ಹೊರಗಡೆ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಹೆಸರು ಎರಡು ಕಂಪ್ನಿಗೆ ಹೆಸರು ಚೇಂಜ್ ಮಾಡಿ ಇರೋ ಕಂಪ್ನಿಗೆ ನಮಗೆ ಕೆಲಸ ಇಲ್ಲ, ಲಾಸ್ ಆಗಿದೆ, ಕ್ಲೋಸರ್ ನೋಟಿಸ್ ಕೊಟ್ಬಿಟ್ಟು ನಮಗೆ 60 ದಿವಸ ಮುಂಚೆನೇ
ಆಗಸ್ಟ್ 21 ತಾರೀಕಿನಿಂದ ನಮ್ಗೆ ಆಚೆ ಹಾಕಿಬಿಟ್ಟಿದ್ದಾರೆ. ಈಗ 5 ತಿಂಗಳಿಂದ ನಮ್ಗೆ ₹1 ಸಂಪಾದನೆ ಇಲ್ಲ. ಹೆಂಡತಿ ಮಕ್ಕಳು ನಾವೇನಾಗಬೇಕು, ಮಕ್ಕಳು ಬಾಡಿಗೆ ಮನೆ, ಮಕ್ಕಳು ಓದೋ ಫೀಸು, ಅಪ್ಪ ಅಮ್ಮನ ಆರೋಗ್ಯ ಏನು ಮಾಡಬೇಕು, ಇದೆಲ್ಲ ನಾವು ಕೇಳ್ತಾ ಇರೋದಕ್ಕೋಸ್ಕರ ಎಲ್ಲಿಗೆ ಹೋದ್ರೂ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ. ಇದುವರೆಗೂ ನಮ್ಮ ಸಂತೋಷ್ ಲಾಡ್ ಸಾರ್ ಹತ್ರ ಹೋಗಿ 2-3 ಸತಿ ಭೇಟಿ ಆದ್ವಿ. ಅವರು ಕರೆದು ಮಾತಾಡಿದ್ರು ಏನು ನಮಗೆ ಸಿಗಲಿಲ್ಲ. ನನ್ನ 3 ದಿವಸಕ್ಕೆ ಮುಂಚೆ ನಾವು ಪಾದಯಾತ್ರೆ ಶುರು ಮಾಡಿದ್ವಿ, ನಮ್ಗೆ ಎಲ್ಲಿ ನ್ಯಾಯ ಸಿಗಲಿಲ್ಲ. ಇಲ್ಲಿಂದ ಅವಾಗ ಕಾರ್ಮಿಕರ ಭವನ ಹತ್ರ ಬಂದು ನಮ್ಗೆ ನ್ಯಾಯ ಸಿಗಲಿಲ್ಲ ಅಂದರೆ ಅಲ್ಲೇ ಸೂಸೈಡ್ ಮಾಡ್ಕೋಬೇಕು ತೀರ್ಮಾನ ಇಲ್ಲಿ ಬಂದಿದ್ವಿ ಸಂಸ್ಥೆ. ಈಗ ನೀವು ಅದರಲ್ಲಿ CATಯಲ್ಲಿ ಏನು ಕೆಲಸ, ನಿಮ್ದೇನು ಪೋಸ್ಟ್ ಏನಿದೆ? ನಾವು ವರ್ಕರಲ್ಲಿ ಎಂಪ್ಲಾಯೀಸ್ ಅಷ್ಟೇ ಕಂಪ್ನಿಯಲ್ಲಿ. ನಾವು ನೀವು ಅಂಬೇಡ್ಕರ್ ಬಾವುಟ ಹಿಡ್ತಿದ್ದೀರಲ್ಲ, ಇದೇನು ಇದು? ಇದು ನಮ್ಮ ಸಂಘ. ಇದು ಏನು ಸಂಘ ಹೆಸರೇನು? CIT. ನಾನು ಬಂದು ದಲಿತ ಸಮಯ. ಇಲ್ಲಪ್ಪ, ಇದು ಬಾವುಟ ಏನಂತ ಸಂಘ ಇದೆ ಇದರಲ್ಲಿ? ಸಂಘ ಏನು? ಜೈ ಭೀಮ್. ಜೈ ಭೀಮ್ ರಿಜಿಸ್ಟರ್ ಆಗಿದೆಯಾ? ಆಗಿದೆ. ನಾವು ಸಂಘದವರ? ಹೌದು. ಏನಾಗಿದ್ದೀರಾ ಸಂಘದಲ್ಲಿ ನೀವು? ಇಲ್ಲ ಕಾರ್ಮಿಕರ? ನಾವು ಕಾರ್ಮಿಕರು, ಸಂಘದ ಸದಸ್ಯರು. ಸಂಘದ ಸದಸ್ಯರು. ಹೌದು. ಏನು ಸಮಸ್ಯೆ ನಿಮ್ದು ಹೇಳ್ರಣ್ಣ. ಸರ್, ನಾವು 35 ಜನ ಕಾರ್ಮಿಕರನ್ನ ಬೇಕು ಅಂತಲೇ ಟಾರ್ಗೆಟ್ ಮಾಡಿ ಆಲ್ಫಾ ಮ್ಯಾನೇಜ್ಮೆಂಟು ನಮ್ಮನ್ನು ಹೊರಗಡೆ ಹಾಕಿದೆ. ನಮ್ಮ ಕಂಪ್ನಿ ಬಂದುಬಿಟ್ಟು ಡಿಫೆನ್ಸ್ ಐಟಮ್ಗಳನ್ನ ಕಳಿಸೋದು, ಹೊರದೇಶಕ್ಕೆ ಕಳಿಸೋದು, ಮತ್ತು ಇಂಡಿಯಾ ಬಾರ್ಡ್ರ್ಗಳಲ್ಲೆಲ್ಲ ನಾವು ಮಾಡಿರೋ ಐಟಮ್ಗಳೆಲ್ಲ ಇದೆ. ಮತ್ತು ನಮ್ಮನ್ನು 35 ಜನ ಕಾರ್ಮಿಕರನ್ನ ಯಾವುದೇ ನೋಟಿಸ್ ಕೊಡದೇ ಹೊರಗಡೆ ಹಾಕಿದ್ದಾರೆ. ಮತ್ತು ನಮ್ಮ ಕಂಪ್ನಿ ಪೀಣ್ಯ, ಇಂದಿರಾನಗರ, SEZ ಇಲ್ಲೆಲ್ಲ ಕಂಪ್ನಿಗಳಿದೆ. ಮತ್ತು ನಮ್ಮ ಹೆಸರಲ್ಲೇ SEZ ತೊಗೊಂಡಿದ್ದಾರೆ. 5 ಎಕರೆ ಕರ್ನಾಟಕದಿಂದ ತೊಗೊಂಡಿದ್ದಾರೆ. ಮತ್ತು 400 ಜನ ಕೆಲಸ ಕೊಡ್ತೀವಿ ಅಂತ ತೊಗೊಂಡಿದ್ದಾರೆ. ಮಾಡಿರೋದು ಮಾತ್ರ ನಮ್ಮನ್ನು ತೆಗೆದಾಕಿರೋದು. ಮತ್ತು ನಮ್ಮ ಪ್ಲ್ಯಾಂಟ್ನಲ್ಲಿ ನೀವು ಆ ಪ್ಲ್ಯಾಂಟು ಈ ಪ್ಲ್ಯಾಂಟು ಅಂತ ಹೇಳ್ತಾ ಇದ್ದಾರೆ. ಬಟ್ ನಮ್ಗೆ ಅದು ಯಾವುದು ಗೊತ್ತಿಲ್ಲ. ಮತ್ತು ನಾವು ಎಲ್ಲ ಪ್ಲ್ಯಾಂಟ್ನಲ್ಲೂ ಕೆಲಸನೂ ಮಾಡಿದ್ದೀವಿ. ಬಟ್ ಇವ್ರು ಏನು ಅಂದರೆ, ಇಲ್ಲ ನೀವು ಈ ಪ್ಲ್ಯಾಂಟು ಅಂತಾರೆ. ಬಟ್ ನಾವು ಎಲ್ಲ ಪ್ಲ್ಯಾಂಟ್ನಲ್ಲೂ ಕೆಲಸನೂ ಮಾಡಿದ್ದೀವಿ, ಎಲ್ಲ ಥರದ ಕೆಲಸನೂ ಮಾಡಿದ್ದೀವಿ. ಆ ಪ್ಲ್ಯಾಂಟ್ನಲ್ಲಿ ಇಲ್ಲಿ ಬರ್ತಾಯಿತ್ತು, ಇಲ್ಲಿಂದ ಅಲ್ಲಿಗೆ ಹೋಗ್ತಾಯಿತ್ತು, ನಮಗೆ ಗೊತ್ತೇ ಇಲ್ಲ. ಕೊನೆಗೆ ತೆಗಿಯೋ ದಿವಸ ಇಲ್ಲ ನೀವು ಆ ಪ್ಲ್ಯಾಂಟ್ನರು, ನೀವು ಈ ಪ್ಲ್ಯಾಂಟ್ನರು ಅಂತ ಸುಳ್ಳು ಇದನ್ನ ಮಾಡ್ತಾ ಇದ್ದಾರೆ. ಸುಳ್ಳು ದಾಖಲೆ ಸೃಷ್ಟಿ ಮಾಡಿದ್ದಾರೆ. ಮತ್ತು ನಾವು ಕೇಳಿದ್ರೆ ಅದು ಏನು ಬರ್ತಲೇ ಇಲ್ಲ. ಮ್ಯಾನೇಜ್ಮೆಂಟ್ ನಾವು ಏನು ಹಿಂಗೆ ಅಂತ ಹೇಳಿದ್ರೆ ಮ್ಯಾನೇಜ್ಮೆಂಟವ್ರು ನಮಗೆ ಏನು ಎತ್ತ ಅಂತಲೂ ಬರ್ತಾ ಇಲ್ಲ, ವಿಚಾರಣೆ ಮಾಡೋಕ್ಕೂ ಬರ್ತಾ ಇಲ್ಲ. ಬನ್ನಿ ಕೋರ್ಟಿಗೆ ಬನ್ನಿ, ಅಲ್ಲಿ ಬನ್ನಿ, ಇಲ್ಲಿ ಬನ್ನಿ ಅಂತಾರೆ ಹೊರತು ಬರೋದೇ ಇಲ್ಲ. ಏನು ಮಾಡಿದ್ರು ಬರ್ತಾ ಇಲ್ಲ. ನಾವು 160 ದಿವಸದಿಂದ ಹೋರಾಟ ಮಾಡ್ತಲೇ ಇದ್ದೀವಿ. ಹೋರಾಟ ನಿಮ್ಮ ನ್ಯಾಯ ಸಿಕ್ಕ ಗಂಟ ಇಲ್ಲೇ ಕೂತಿರ್ತೀರಾ, ಇಲ್ಲ ಮನೆಗೆ ಹೋಗ್ತೀರಾ, ಇಲ್ಲ ಏನು ಮಾಡ್ತೀರಾ? ಮನೆಗೆ ಹೋಗಿ ಏನು ಮಾಡೋದಿಲ್ಲ. ನಾವು ಇಲ್ಲಿದ್ರೇ, ಕೆಲಸದಲ್ಲಿ ಇದ್ರೇ ನಾವು ಇಲ್ಲಿ ಇರೋಕ್ಕಾಗೋದು. ನಾವು ಇಲ್ಲೇ ಇರ್ತೀವಿ, ನ್ಯಾಯ ಸಿಗೋ ಗಂಟನೂ ಇಲ್ಲೇ ಇರ್ತೀವಿ. ಎಷ್ಟು ದಿನ ಆದ್ರೂ ಇಲ್ಲೇ ಇರ್ತೀರಾ? ಎಷ್ಟು ದಿನ ಆದರೂ ಇಲ್ಲೇ ಇರ್ತೀವಿ. ಮ್ಯಾನೇಜ್ಮೆಂಟ್ ಬರಲೇಬೇಕು. ನಮಗೆ ಏನು ಅಂತ ನಮ್ಮ ಕಷ್ಟ ಸುಖ ನೋಡಲೇಬೇಕು ಅವರು. ಯಾವುದೇ ಕಾರಣಕ್ಕೂ ನಾವು ಹೋಗೋ ಪ್ರಶ್ನೆನೇ ಇಲ್ಲ ಇಲ್ಲಿಂದ. ಮಾಲೀಕರಿಗೆ ಧಿಕ್ಕಾರ, ಹಿರಿಯ ಮಾಲೀಕರಿಗೆ ಧಿಕ್ಕಾರ, ಆಲ್ಫಾ ಡಿಸೈನ್ಸ್ ಮಾಲೀಕರಿಗೆ ಧಿಕ್ಕಾರ. ವರ್ಗ ಕಾರ್ಮಿಕರನ್ನು 81 ಕುಟುಂಬವನ್ನು ಬೀದಿ ಪಾಲು ಮಾಡಿದ ಹಿರಿಯ ಮಾಲೀಕರಿಗೆ ಧಿಕ್ಕಾರ. 71 ಕುಟುಂಬವನ್ನು ಬೀದಿ ಪಾಲು ಮಾಡಿದ ವರ್ಗ ಮಾಲೀಕರಿಗೆ ಧಿಕ್ಕಾರ. ವರ್ಗ ಮಾಲೀಕರಿಗೆ ಧಿಕ್ಕಾರ. ಅನ್ಯಾಯ 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 ಅನ್ಯಾಯ. 71 ಕುಟುಂಬವನ್ನು ಬೀದಿ ಪಾಲು ಮಾಡಿದ ವರ್ಗ ಮಾಲೀಕರಿಗೆ ಧಿಕ್ಕಾರ. ಮಾಲೀಕರು ದೇಶದ ಕಾನೂನನ್ನು ಜಾರಿ ಮಾಡಲೇಬೇಕು. ಮಾಲೀಕರು ದೇಶದ ಕಾನೂನನ್ನು ಜಾರಿ ಮಾಡಲೇಬೇಕು. ಅಕ್ರಮವಾಗಿ ಕಾರ್ಖಾನೆಯನ್ನು ಮುಚ್ಚಿರುವುದು ಒಪ್ಪುವುದಿಲ್ಲ. ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಕಾರ್ಖಾನೆಯನ್ನು ಮುಚ್ಚಿರುವುದು ಒಪ್ಪುವುದಿಲ್ಲ. ಆಲ್ಫಾ ಡಿಸೈನ್ಸ್ ಮಾಲೀಕರಿಗೆ ಧಿಕ್ಕಾರ. ವರ್ಗ ಕಾರ್ಮಿಕರ ಬೆಂಗಳೂರು ಪಾದಯಾತ್ರೆ ಯಶಸ್ವಿಯಾಗಲಿ. ಕಾರ್ಮಿಕರ ಬೆಂಗಳೂರು ಪಾದಯಾತ್ರೆ ಯಶಸ್ವಿಯಾಗಲಿ. ಹೇಳಲಿಲ್ಲ, ಬೇರೆ ಕಂಪನಿ ಹೆಸರು ಕೊಟ್ಕೊಂಡಿದ್ದಾನೆ ಅದಕ್ಕೆ. ಅದಾದಮೇಲೆ ನಾವು ಅವ್ರಿಗೆ ಹೇಳಿದ ಫಿಕ್ಸ್ಡ್ ಟೈಮ್ ಒಪ್ಪೋಕ್ಕಾಗಲ್ಲ, ಇವರನ್ನು ನೀವು ಮುಂದುವರಿಸಿ ಅಂತ ಹೇಳಿ ನಾವೊಂದು ಡ್ರಾಫ್ಟ್ ಕೂಡ ರೆಡಿ ಮಾಡಿಕೊಟ್ಟಿದ್ವಿ.
ಅದಕ್ಕೆ ಮುಂಚೆ ಒಂದು ಬಾರಿ ಮಾಲೀಕನೇ ಒಂದು ಡ್ರಾಫ್ಟ್ ಕೊಟ್ಟಿದ್ದ, ಅದರಲ್ಲೇ ಫಿಕ್ಸ್ಡ್ ಟರ್ಮು 1 ವರ್ಷ ಮಾತ್ರ ಕೆಲಸ ಅಂತ ಹಾಕ್ಕೊಂಡಿದ್ದ. ಹಲವಾರು ಕಂಡೀಷನ್ಗಳು ಹಾಕ್ಕೊಂಡಿದ್ದ ಅದರಲ್ಲಿ. ಸರಿ, ನಾವು ಒಪ್ಪಲಿಲ್ಲ, ಅದಕ್ಕೆ ನಾವೇ ಒಂದು ಡ್ರಾಫ್ಟ್ ಮಾಡಿಕೊಡಿ ಅಂತೇಳಿ ಅವನೇ ಕೇಳ್ದ, ಕೊಟ್ಟಿದ್ದು. ಈಗ ಅದನ್ನು ಕೂಡ ಅವನು ಒಪ್ಪಲಿಲ್ಲ. ಮಾಲೀಕ ನೀನಪ್ಪ, ನೀನು ಬಂದು ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಸೈನ್ ಹಾಕಬೇಕು, ಯಾರೋ ಬೇರೆಯವ್ರ ಮಾಲೀಕರು ಅಂತಾರೆ, ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿದ್ವಿ. ನಮ್ಗೆ ಆಮೇಲೆ ನಮ್ಮ ಗಮನಕ್ಕೆ ಬಂದಿದ್ದೇನು ಅಂತ ಹೇಳಿದ್ರೆ, ಯಾರೋ ಸ್ಕ್ರ್ಯಾಪ್ ಆ ವೀರ್ಯ ಕಂಪನಿ ಅಂತ ಇದೆಯಲ್ಲ, ಈ ಮಾಲೀಕರೇ ಆ ಕಂಪನಿ ಕೂಡ. ಆ ಸ್ಕ್ರ್ಯಾಪನ್ನು ಎತ್ತಿ ಕಳಿಸೋನು ಮಾಲೀಕರು. ಲೆಕ್ಕ ಹಾಕ್ಕೊಳ್ಳಿ, ಹೆಂಗೆ ಒಪ್ಪಕ್ಕಾಗುತ್ತೆ ನಾವು ಇದನ್ನು? ಸ್ಕ್ರ್ಯಾಪು ಇನ್ನೊಂದು ಕಂಪನಿ ಇದೆ ಪಕ್ಕದ ರೋಡಲ್ಲೇ, ಅದನ್ನು ಲೋಡ್ ಮಾಡಿ ಕಳಿಸೋನು ಇದಕ್ಕೆ ಮಾಲೀಕ. ಯಾವ ರೀತಿಯಾದಂಥ ಟ್ಯಾಕ್ಟಿಕ್ಸನ್ನು ಉಪಯೋಗಿಸ್ತಾರೆ ಮಾಲೀಕ ವರ್ಗ ಅಂತೇಳಿ ನಾವೆಲ್ಲ ಅರ್ಥ ಮಾಡ್ಕೊಂಡಿದ್ದೀವಿ. ADLC ಇದ್ದಂಗೆನೆ ಮಂಜುನಾಥ್ ಸಾಹೇಬರು ADLC ಮಾಲೀಕರು HR ನನ್ನ ಮುಂದ್ಗಡೆ ಒಂದು ಮೀಟಿಂಗ್ ಕೂಡ ಮಾಡಿದ್ದಾರೆ, ಔಟ್ಸೈಡ್ ಒಂದು ಹೋಟ್ಲಲ್ಲಿ. ಅಲ್ಲೂ ಕೂಡ ಅದನ್ನೇ ಹೇಳ್ತಾನೆ ಮಾಲೀಕ, ಫಿಕ್ಸ್ಡ್ ಟರ್ಮ್ ಅಂತ. ನಾನು ಹೇಳಿದ್ದೀನಿ, ನಾವು ಒಪ್ಪಕ್ಕಾಗಲ್ಲ, ಅದನ್ನು ಕಾರ್ಮಿಕರ ಗಮನಕ್ಕೂ ಕೂಡ ತಂದಿದ್ದೀನಿ, ಒಪ್ಪಕ್ಕಾಗಲ್ಲ. ಇವರೆಲ್ಲ ಪರ್ಮನೆಂಟ್ ನೌಕರರು, ಇವರನ್ನು ಮುಂದುವರಿಸಬೇಕು. 1 ವರ್ಷ ಆದಮೇಲೆ ಕೂತ್ಕೊಂಡು ಮತ್ತೆ ಚರ್ಚೆ ಮಾಡೋಣ ಅಂತ ಹೇಳ್ತಕ್ಕಂಥದ್ದು ಕೂಡ ಹೇಳಿದ್ವಿ. ಸೈನ್ ನೀನೇ ಮಾಡಬೇಕಪ್ಪ ಅಲ್ಲಿ ಅಂತೇಳಿ. ಆತ ತಂತ್ರಗಾರಿಕೆ ಮಾಡ್ತಾ ಇದ್ದಾನೆ. ಹೆಂಗಾರ ಮಾಡಿ ಈ ಕಾರ್ಮಿಕರು ಈಗಾಗಲೇ ಹಲವಾರು ವಿಚಾರಗಳಲ್ಲಿ ಕೋರ್ಟ್ಗಳಲ್ಲಿ ಕೇಸಿದೆ ಮಾಲೀಕರ ಮೇಲೆ. ಕೋರ್ಟ್ಗಳಲ್ಲಿ ಕೇಸ್ ಹಾಕಿದ್ದೀವಲ್ಲೇನಪ್ಪ, ಕೇಸ್ಗಳಿದೆ. ಹೆಂಗಾರ ಮಾಡಿ ಫಿಕ್ಸ್ಡ್ ಟರ್ಮ್ ಆಗಿ ತಗೊಂಡ್ಬಿಟ್ರೆ ಕೇಸ್ಗಳು ಕೂಡ ಹೊಟ್ಟೋಗ್ತವೆ. ಯಾವಾಗ ಬೇಕಾದ್ರೆ ಅವಾಗ ಇವ್ರನ್ನ ತೆಗೆದಾಕ್ಬೋದು ಅಂತ ಹೇಳ್ತಕ್ಕಂಥ ಲೆಕ್ಕ ಒಂದಿದೆ. ಹಂಗಾಗಿ ನಾವು ಒಪ್ಪಲಿಲ್ಲ ಅದನ್ನು. ಅರ್ಥ ಆಯ್ತಾ? ಮತ್ತೆ 10ನೇ ತಾರೀಕು, ನಾವು 9ನೇ ತಾರೀಕು ಅಲ್ವೇನಪ್ಪ ನಡಿಗೆ ಬಂದಿದ್ದು? 9ನೇ ತಾರೀಕು ಒಳಗಡೆ ಇರ್ತಕ್ಕಂಥ ಲೀಡರ್ಗಳನ್ನ ಕರೆದು ಮಾತಾಡೋದು, ಅದನ್ನೇ ಹೇಳ್ತಾರೆ. ಮತ್ತೆ ಮಾಲೂರಿನವರು ಆ ಲೀಡರ್ಗಳು ಕೂಡ ನಾವು ಒಪ್ಪಕ್ಕಾಗಲ್ಲ ಅಂತೇಳಿ ವಾಪಸ್ ಬಂದರು. ಅದಾದಮೇಲೆ ಕಾಲ್ನಡಿಗೆ ಜಾಥಾ ಬಂದಿದ್ದೀವಿ. ಕಾಲ್ನಡಿಗೆ ಜಾಥಾ ಏನು, ರೋಡಲ್ಲಿ ಬರಲ್ಲ, ಫುಟ್ಪಾತ್ ಮೇಲೆ ಗುಂಪಾಗಿ ಬರೋಲ್ಲ, ಒಬ್ಬರಿಂದ ಒಬ್ಬರು ಬರ್ತಾರೆ. ಕೆಲವರು ಜೋರಾಗಿ ಬರ್ಬೋದು, ಕೆಲವರು ನಿಧಾನವಾಗಿ ಬರ್ತಾರೆ. ಆದರೆ 10ನೇ ತಾರೀಕು ನಾವು ಹೊಸಕೋಟೆ ಟೋಲ್ ಆದಮೇಲೆ ಅದಂಗೆ ನೀವು ನಡ್ಕೊಂಡು ಬರ್ತೀರಿ, ಅದಂಗೆ ನೀವು ಬೆಂಗಳೂರಿಗೆ ಹೋಗ್ತೀರಿ ಅಂತ ಹೇಳಿ, ಅಲ್ರಿ 1 by 1 ಹೋಗ್ತೀವಿ, ರೋಡ್ನಲ್ಲಿ ಹೋಗಲ್ಲ, ಫುಟ್ಪಾತ್ ಮೇಲೆ ಹೋಗ್ತೀವಿ, ಯಾರಿಗೂ ತೊಂದರೆ ಮಾಡಲ್ಲ ಅಂತಂದ್ರು ಕೂಡ ಕೇಳಲಿಲ್ಲ ಪೊಲೀಸ್ನವರು. ಅವಳಹಳ್ಳಿ ಪೊಲೀಸ್ ಅವ್ರಿಗೂ ಮಾಲೀಕರಿಗೂ ಏನೋ ಹೊಂದಾಣಿಕೆ ಇತ್ತು, ಗೊತ್ತಿಲ್ಲ ಇಲ್ವಾ? ಹೌದಲ್ಲ ಅಂದ್ಕೊಂಡಿದ್ದೀನಿ ನಾನು. ಇಲ್ಲ ಅಂದಿದ್ರೆ ನಮ್ಮನ್ನ ಅರೆಸ್ಟ್ ಮಾಡೋರು ಕಾರ್ಮಿಕರನ್ನ. ಹಿಂದಿನ ದಿವಸನೇ ಗಮನಕ್ಕೆ ತಂದಿದ್ದೀವಿ ಹೊಸಕೋಟೆ ಪೊಲೀಸ್ ಸ್ಟೇಷನ್. ಅವರಲ್ಲಿ ಪೊಲೀಸ್ ಗಮನಕ್ಕೂ ಕೂಡ ಹೋಗಿದೆ. ಹೋಗಿದ ತಕ್ಷಣ ಬಹುಶಃ ಮಾಲೀಕರ ಹತ್ರ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರ್ಬೋದು ಅಂತ ಕಾಣಿಸ್ತದೆ. ಈ ದೇಶ ಇರೋದೇ ಹಂಗೆ ದರಿದ್ರ, ನಿಜ ತಾನೇ? ಹಂಗಾಗಿ ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿ, ಕಾರ್ಮಿಕರನ್ನೆಲ್ಲ ಅರೆಸ್ಟ್ ಮಾಡಿ ಅಲ್ಲೆಲ್ಲ ಹೆಗ್ಡನಗರ್ ಪೊಲೀಸ್ ಸ್ಟೇಷನ್ಗೆ ಹಾಕಿ ಅವ್ರ ಅಡ್ರೆಸ್ಗಳೆಲ್ಲ ತಗೊಂಡು ಆಮೇಲೆ ಬಿಟ್ಟು ಕಳ್ಸೋರು. ಮತ್ತೆ ಇವತ್ತು ಇಲ್ಲಿಗೆ ಬಂದಿದ್ದೀವಿ. ನಮಗೆ ಬೇಕಾಗಿರ್ತಕ್ಕಂಥದ್ದು ನ್ಯಾಯ. ಬೇಕೋ ಬೇಡಪ್ಪ? 81 ಜನ ಕಾರ್ಮಿಕರು 5 ತಿಂಗಳ ಮೇಲೆ ಆಗೋಯ್ತು. ಕೆಲಸ ಇದೆ. ಆ ಕೈಗಾರಿಕೆನಲ್ಲಿ ಏನು ವರ್ಗ ಮುಚ್ಚಿದ್ದಾನೆ, ವೀರ್ಯ ಅಂತೇಳಿ ಇನ್ನೊಂದು ಕೈಗಾರಿಕೆ ಓಪನ್ ಮಾಡಿದ್ದಾನೋ ಅದು ಬೇಕಾದಷ್ಟು ಕೆಲಸ ಇದೆ. ಎಲ್ಲ ಬುಲ್ಡೋಜರ್ ಐಟಮ್, ಎಲ್ಲ ಬೇರೆ ಬೇರೆ ದೇಶಕ್ಕೆ ಕಳಿಸೋದು. ಲಾಭ ಇದೆ, ಲಾಭದಾಯಕವಾಗಿ ನಡೀತಾ